ನ್ಯೂಯಾರ್ಕ್ನಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ, ಭಯೋತ್ಪಾದಕರ ಬೆಂಬಲಿಗ ಪೀಟರ್ ಫ್ರೆಡ್ರಿಕ್ಗೆ ನಡುಕ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಅಮೆರಿಕ ಭೇಟಿಗೆ ಸಂಬಂಧಿಸಿದಂತೆ ಕೆಲವು ಹಳೆಯ ಮುಖಗಳು ಮತ್ತೆ ಸಕ್ರಿಯಗೊಂಡಿವೆ. ಅಂತಹ ಭಾರತ ವಿರೋಧಿ ಹಳೆಯ ಮುಖಗಳಲ್ಲಿ ಒಂದು ಅಂದರೆ ಅದು ಪೀಟರ್ ಫ್ರೆಡ್ರಿಕ್ ಎನ್ನುವವನದ್ದು. ಇವನು ದೂರದಲ್ಲಿ ಕುಳಿತುಕೊಂಡೇ ಭಾರತವನ್ನು ಒಡೆಯಲು ಪ್ರಯತ್ನಿಸುವ ಶಕ್ತಿಗಳನ್ನು ಬಹಿರಂಗವಾಗಿ ಬೆಂಬಲಿಸುತ್ತಿರುವ ಅಮೆರಿಕನ್ ಪ್ರಜೆ. ಪಂಜಾಬ್ನಲ್ಲಿ ನಡೆಯುತ್ತಿರುವ ಪ್ರತ್ಯೇಕತಾವಾದಿ ಹೋರಾಟಗಳ ಸಕ್ರಿಯ ಬೆಂಬಲಿಗ ಅಂತ 2021ರಲ್ಲಿ ದೆಹಲಿ ಪೊಲೀಸರು ಈತನಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದರು. ಇಷ್ಟಾದ ಮೇಲೂ ಪದೇ ಪದೇ ಭಾರತ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ವ್ಯಕ್ತಿ ಈ ಪೀಟರ್ ಫ್ರೆಡ್ರಿಕ್. ಆಗಸ್ಟ್ 29ರಂದು ಮೋಹನ್ ಭಾಗವತ್ ಅವರ ಪ್ರಮುಖ ಕಾರ್ಯಕ್ರಮ ನ್ಯೂಯಾರ್ಕ್ನ ಪ್ರಸಿದ್ಧ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ನಡೆಯಲಿದೆ. ಈ ಭೇಟಿಯ ಸಂದರ್ಭದಲ್ಲೇ ಪಂಜಾಬ್ನಲ್ಲಿ ಪ್ರತ್ಯೇಕತಾವಾದದ ಸಕ್ರಿಯ ಬೆಂಬಲಿಗನಾದ ಪೀಟರ್ ಫ್ರೆಡ್ರಿಕ್ ಮತ್ತೆ ಎದ್ದು ಬಂದಿದ್ದಾನೆ. ಅವನು ನ್ಯೂಯಾರ್ಕ್ ಮೇಯರ್ ಜೋರಾನ್ ಮಮ್ದಾನಿಗೆ ಒಂದು ಬಹಿರಂಗ ಪತ್ರ ಬರೆದು ಕಾರ್ಯಕ್ರಮವನ್ನು ರದ್ದುಗೊಳಿಸಬೇಕು ಮತ್ತು ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಭವಿಷ್ಯದಲ್ಲಿ ಯಾವುದೇ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲು ಅನುಮತಿ ನೀಡಬಾರದು ಎಂದು ಒತ್ತಾಯಿಸಿದ್ದಾನೆ. ಹಾಗಾದ್ರೆ ಪೀಟರ್ ಫ್ರೆಡ್ರಿಕ್ ಭಾರತದ ವಿರುದ್ಧ ಯಾಕೆ ಇಷ್ಟೊಂದು ಸಿಟ್ಟಿಗೆದ್ದಿದ್ದಾನೆ? ಈ ಪ್ರಶ್ನೆಗೆ ಉತ್ತರ ಅವನ ಹಿಂದಿನ ದಾಖಲೆಗಳನ್ನು ಹುಡುಕಿದರೆ ಸಿಗುತ್ತದೆ. ಅವನು ಈ ಹಿಂದೆ ಇಂಡಿಯಾ ಟುಡೇಗೆ ನೀಡಿದ ಸಂದರ್ಶನದಲ್ಲಿ ತಾನು ಪಂಜಾಬ್ ಪ್ರತ್ಯೇಕತಾವಾದಿ ಭಜನ್ ಸಿಂಗ್ ಭಿಂದರ್ ಎನ್ನುವವನ ಅತ್ಯಾಪ್ತ ಸ್ನೇಹಿತ ಅಂತ ಒಪ್ಪಿಕೊಂಡಿದ್ದ. ಭಜನ್ ಸಿಂಗ್ ಭಿಂದರ್ ಕಾಶ್ಮೀರ ಖಾಲಿಸ್ತಾನ್ ನೆಟ್ವರ್ಕ್ನೊಂದಿಗೆ ಹತ್ತಿರದ ಸಂಬಂಧ ಹೊಂದಿರುವವನು ಎನ್ನುವುದು ಸಾಬೀತಾಗಿದೆ. ಇದರರ್ಥ ಏನು ಅಂದರೆ ಫ್ರೆಡ್ರಿಕ್ ಭಾರತವನ್ನು ವಿಭಜಿಸಲು ಪ್ರಯತ್ನಿಸುವ ಬ್ರೇಕ್ ಇಂಡಿಯಾ ಗ್ಯಾಂಗ್ಗಳ ಜೊತೆಗೆ ನೇರ ಸಂಬಂಧ ಹೊಂದಿದ್ದಾನೆ ಅಂತ. ಈ ಹಿಂದೆ 2021ರ ರೈತರ ಪ್ರತಿಭಟನೆ ಮತ್ತು ಅದಕ್ಕಾಗಿ ರಚಿಸಿದ ಟೂಲ್ ಕಿಟ್ನಲ್ಲಿ ಗ್ರೆಟಾ ಥನ್ಬರ್ಗ್ ಹೆಸರು ಕೇಳಿ ಬಂದಾಗ ಅದರಲ್ಲಿ ಈ ಪೀಟರ್ ಫ್ರೆಡ್ರಿಕ್ ಹೆಸರು ಕೂಡ ಇತ್ತು. ಸೋಷಿಯಲ್ ಮೀಡಿಯಾಗಳಲ್ಲಿ ಅಂತಹ ಟೂಲ್ ಕಿಟ್ ಚಳುವಳಿಯನ್ನು ಪ್ರಚಾರ ಮಾಡಲು ಈತನೇ ಸಂಪನ್ಮೂಲ ಒದಗಿಸುತ್ತಾ ಇದ್ದದ್ದು ಅನ್ನೋದು ಕೂಡ ತಿಳಿದು ಬಂದಿತ್ತು. ಭಾರತ ವಿರೋಧಿ ಟೂಲ್ ಕಿಟ್ ಹಂಚಿಕೊಂಡಿದ್ದಕ್ಕಾಗಿ ದಿಶಾ ರವಿ ಎನ್ನುವವಳನ್ನು ಬಂಧಿಸಿದಾಗ ಇದೇ ಫ್ರೆಡ್ರಿಕ್ ಆಕೆಯನ್ನು ಬಹಿರಂಗವಾಗಿಯೇ ಸಮರ್ಥಿಸಿಕೊಂಡಿದ್ದ. ಇನ್ನೂ ಆಘಾತಕಾರಿ ವಿಷಯ ಅಂದ್ರೆ ಜನವರಿ 2026ರಲ್ಲಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಕೆಂಪುಕೋಟೆಯ ಮೇಲಿನ ದಾಳಿಯಲ್ಲೂ ಈತನ ಟೂಲ್ ಕಿಟ್ಟೇ ಕೆಲಸ ಮಾಡಿತ್ತು ಅನ್ನೋದು. ನಮ್ಮ ಕಾಶ್ಮೀರದ ಬಗ್ಗೆ ಕೂಡ ಈ ಫ್ರೆಡ್ರಿಕ್ ನದ್ದು ಪ್ರತ್ಯೇಕತಾವಾದಿ ನಿಲುವೇ ಆಗಿದೆ. 2019ರ ಫೇಸ್ಬುಕ್ ಪೋಸ್ಟ್ನಲ್ಲಿ ನಿಷೇಧಿತ ದುಕ್ತರನ್ ಎ ಮಿಲ್ಲತ್ನ ಸಂಸ್ಥಾಪಕಿ ಆಸಿಯಾ ಅಂದ್ರಾಬಿಯನ್ನು ಬಹಿರಂಗವಾಗಿಯೇ ಬೆಂಬಲಿಸಿದ್ದ. ಭಾರತದ ವಿರುದ್ಧ ಪಿತೂರಿ ನಡೆಸುತ್ತಿರುವ, ಭಾರತವನ್ನು ಒಡೆಯುವ ಪ್ರಯತ್ನದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಈ ಪೀಟರ್ ಫ್ರೆಡ್ರಿಕ್ ಇವತ್ತು ಆರ್ಎಸ್ಎಸ್ ವಿರುದ್ಧ ನಿಂತಿದ್ದಾನೆ ಅಂದರೆ ಅವನ ಉದ್ದೇಶ ಏನು ಅನ್ನೋದು ಅರ್ಥವಾಗದೇ ಇರೋದೇನೂ ಅಲ್ಲ.